ಇವತ್ತು ಕುರ್ಕುಂಟೆಮೆಟ್ಟೂರು ಗ್ರಾಮ ಪಂಚಾಯಿತಿಯ ಪತ್ತೂರು ಗ್ರಾಮದ ಭುವನೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಕಾಂಗ್ರೆಸ್ ಮುಖಂಡರ ಒಂದು ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಸಭೆಗೆ ಈ ಕಾರ್ಯಕ್ರಮ ನಡೆಯಬೇಕಾದ್ರೆ ಅನೇಕ ಆಯೋಜಕರು ನಮ್ಮ ಅಮರನಾಥಿಂದ ಹಿಡಿದು ಶಂಕರನಾಡಿಂದ ಹಿಡಿದು ನಮ್ಮ ಲಕ್ಷ್ಮಣ ಅನೇಕ ಮುಖಂಡರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮೊದಲಿಗೆ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ MLA ಅಭ್ಯರ್ಥಿಯಾದಂಥ ಆಜ್ಞಾರಣ್ಣ ಅವರು ಆಗಮಿಸಿದ್ದಾರೆ. ಅದೇ ರೀತಿ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಂತ ಅಧ್ಯಕ್ಷರಾದಂಥ ನೀಲಕಂಠೇಗೌಡರು ಆಗಮಿಸಿದ್ದಾರೆ. ಅದೇ ರೀತಿ ಅನೇಕ ಮುಖಂಡರು, ಮಹಿಳಾ ಕಾಂಗ್ರೆಸ್ಸು, ಯೂತ್ ಕಾಂಗ್ರೆಸ್ಸು, ಕಾರ್ಮಿಕ ಸಂಘದವರು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಮೊದಲ ಬಾರಿಗೆ ಕಳೆದ ಚುನಾವಣೆಯಲ್ಲಿ ಈ ಕುರ್ಕುಂಟೆಮೆಟ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ತಾವೆಲ್ಲನೂ ಕಷ್ಟಪಟ್ಟು ತಮ್ಮಿಂದ ಶಕ್ತಿ ಮೀರಿ ಆ ಮತಗಳನ್ನು ಕೊಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಅಭ್ಯರ್ಥಿ ಆಜ್ಞಾರಣ್ಣ ಅವರಿಗೆ. ಅದಕ್ಕಿಂತ ಮೊದಲ ಬಾರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ಇವತ್ತೇನು ಅಂದರೆ ಈ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಮುಳಬಾಗಿಲು ತಾಲೂಕಿನ 30 ಪಂಚಾಯತ್ನೂ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಒಂದಲ್ಲ ಒಂದು ಪಂಚಾಯತ್ ಪ್ರತಿದಿನ ನಡೀತಾ ಇದೆ. ನಮ್ಮ ಉದ್ದೇಶ ಇಷ್ಟೇ, ಪಕ್ಷನ ಬಲಪಡಿಸ್ಬೇಕು. ಆಲ್ರೆಡಿ ನಮ್ಮ ಪಕ್ಷ ಸದೃಢವಾಗಿದೆ. ಯಾಕೆಂದರೆ ತಾವೆಲ್ಲ ನೋಡಿದ್ದೀರಿ, ನಾವೇನು ಕ್ಯಾಂಪೇನ್ ಜಾಸ್ತಿ ಮಾಡಲಿಲ್ಲ, ಎಲೆಕ್ಷನ್ ಸ್ಟ್ರಾಟಜಿಗಳು ಮಾಡಲಿಲ್ಲ. ನಮ್ದು ಅನೇಕ ವೈಫಲ್ಯಗಳಿತ್ತು, ನಮ್ಮ ಪಕ್ಷದ ವೈಫಲ್ಯಗಳು ಸುಮಾರಿತ್ತು, ನಮ್ದೆಲ್ಲರೂ ವೈಫಲ್ಯಗಳಿತ್ತು. ಆದರೂ ಮುಳಬಾಗಿಲು ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ಅಂತ ಹೇಳಬೇಕಾದ್ರೆ 70,000 ಮತವನ್ನು ಕೊಡಿಸಿದ್ದೀವಿ. ಅವೆಲ್ಲರೂ ಸೇರಿ ಅಲ್ಲಿಗೆ ನಾವು ಸ್ಟ್ರಾಂಗ್ ಇದ್ದಂಗೆ ನಾವು ಏನಾದರೂ ನಾವು ಸ್ವಲ್ಪ ಒತ್ತು ಏನಾದರೂ ಮಾಡಬೇಕೇನೋ ಎಲೆಕ್ಷನ್ ಸ್ಟ್ರಾಟಜಿಗಳು ಮಾಡಿದರೆ ನಾವೇನು 1 ಲಕ್ಷ ವೋಟು ಮಾಡೋದೇನು ದೊಡ್ಡ ಕೆಲಸ ಅಲ್ಲ. ಅಷ್ಟು ಮಾಡೋ ಶಕ್ತಿ ತಾಕತ್ತು ನಮಗೆಲ್ರಿಗೂ ಇದೆ ಅಂತ ಈ ಸಮಯದಲ್ಲಿ ಹೇಳ್ತಾ, ನಮ್ಮ ಮುಂದಿನ ದಿನಗಳಲ್ಲಿ ನಮಗೆ ಇವಾಗ ಪಕ್ಷ ಸಂಘಟನೆ, ನಮ್ಮ ಸರ್ಕಾರದ ಕಾರ್ಯಕ್ರಮಗಳು, ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸೋದು, ಇದೊಂದು ಕಾರ್ಯಕ್ರಮ ತಾವೆಲ್ಲರೂ ಪ್ರತಿ ಮನೆಗೂ ತಿಳಿಸಿ ನಮ್ಮ ಪಕ್ಷನ ಬಲಪಡಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಈ ಒಂದು ಯಶಸ್ವಿ ಮಾಡೋದಕ್ಕೆ ತಮಗೆಲ್ಲರೂ ಹೊಂದಿಸಿ ನನ್ನ ಮಾತು.